ವಿಶ್ವೇಶ್ವರ ಕಾಗೇರಿ ಅವರು ನಾಮಧಾರಿ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ ನೇರವಾಗಿ ಸಂಘದ ಹೆಸರಿಗೆ 2 ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿದ್ರು. ಅವರಿಗೆ ಸಮಾಜ ಬಾಂಧವರಿಂದ ಅಭಿನಂದನೆಗಳು. ಆದರೆ ಈಗಿನ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ನಿರ್ಮಿತಿಯ ಮೂಲಕ ಹಣವನ್ನ 50 ಲಕ್ಷ ರೂಪಾಯಿ ಹಣವನ್ನ ನೀಡಿರುವುದರಿಂದ ಸಂಪೂರ್ಣವಾಗಿ ಹಣದ ಬಳಕೆಗೆ ಸಿಗ್ತಾ ಇಲ್ಲ. ಅವರು ಕೂಡಲೇ ಸಂಘದ ಹೆಸರಿಗೆ 5 ಕೋಟಿ ರೂಪಾಯಿ ಹಣವನ್ನ ನೀಡಬೇಕು ಮತ್ತು ಅವರು ಕೊಟ್ಟಿರುವ ಹಣದಲ್ಲಿ ಕಟ್ಟಡ ಸಂಪೂರ್ಣ ನಿರ್ಮಿಸಲು ಸಾಧ್ಯವಿಲ್ಲ. ಭೀಮಣ್ಣ ಅವರು ನಮ್ಮ ಸಮಾಜದವರೇ ಆಗಿರುವುದರಿಂದ 5 ಕೋಟಿ ರೂಪಾಯಿ ಅನುದಾನವನ್ನ ನೀಡಬೇಕು ಎನ್ನುವುದು ನಮ್ಮ ಸಮಾಜದ ಬೇಡಿಕೆಯಾಗಿದೆ ಎಂದು ಸಮಾಜದ ಯುವ ಮುಖಂಡರಾದ ತೋಟಪ್ಪ ನಾಯ್ಕ್ ಹೊಸೂರು ಆಗ್ರಹ ಮಾಡಿದ್ರು. ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದ ಅವರು, ತಾಲೂಕಾ ನಾಮಧಾರಿ ಅಭಿವೃದ್ಧಿ ಸಂಘದವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನೀವು ಸಮಾಜದ ಎಲ್ಲರನ್ನ ಸೇರಿಸಿ ಕಟ್ಟಡಕ್ಕೆ ಖರ್ಚು ಎಷ್ಟು ಆಗಿದೆ, ಪೂರ್ಣಗೊಳಿಸಲು ಎಷ್ಟು ಹಣ ಬೇಕು ಎನ್ನುವುದನ್ನ ಸಂಪೂರ್ಣ ಲೆಕ್ಕ ಕೊಟ್ಟು ಸಮಾಜದ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯಬೇಕು. ಸಮಾಜದ ಮಹಿಳೆಯರನ್ನ, ಉದ್ದಿಮೆದಾರರನ್ನ, ಯುವಕರನ್ನ ವಿಶ್ವಾಸಕ್ಕೆ ಪಡೆದು ಸಂಘಕ್ಕೆ ಸೇರ್ಪಡೆ ಮಾಡಿ ಎಲ್ಲರ ಕಾರ್ಯ ಎನ್ನುವಂತೆ ಅವರಲ್ಲಿ ವಿಶ್ವಾಸವನ್ನ ಮೂಡಿಸಬೇಕು. ಆಗ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು. ಸಂಘದ ಬೈಲಾದಲ್ಲಿ ಏನಿದೆ, ಸದಸ್ಯರ ಸೇರ್ಪಡೆ, ಅಧ್ಯಕ್ಷರ ಆಯ್ಕೆ ಯಾವ ರೀತಿ ಇದೆ ಎನ್ನುವುದನ್ನ ಸಮಾಜ ಬಾಂಧವರಲ್ಲಿ ತಿಳಿಸಿ ವಿಶ್ವಾಸ ಪಡೆಯಬೇಕು ಎಂದರು. ಸನ್ಮಾನ್ಯ ಭೀಮಣ್ಣ ನಾಯ್ಕ ಅವರು ನಮ್ಮದೇ ಸಮುದಾಯದವರಾಗಿದ್ದರಿಂದ ಸಮುದಾಯದ ಜನರ ನಿರೀಕ್ಷೆ ಅವರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಸನ್ಮಾನ್ಯ ಭೀಮಣ್ಣ ನಾಯ್ಕರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂತಂದ್ರೆ, ನೀವು ನೀಡಿರುವಂತಹ 50 ಲಕ್ಷನು ಇವತ್ತು ನಮ್ಮ ನಾಮಧಾರಿ ಸಮಾಜದ ಪದಾಧಿಕಾರಿಗಳು ಸೇರಿ 50 ಲಕ್ಷ ಅನುದಾನ ನೀಡಿದರು ಅಂತ ಹೇಳ್ತಾರೆ. ನಿರ್ಮಿತಿಯ ಅಧಿಕಾರಿಗಳು ಕೇಳಿದಾಗ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾನು ಭೀಮಣ್ಣ ನಾಯ್ಕರಲ್ಲಿ ಮನವಿ ಮಾಡೋದೇನಂತಂದ್ರೆ, ನಮ್ಮ ನಾಮಧಾರಿ ಸಮಾಜದ ಸಮುದಾಯ ಭವನ ಪೂರ್ಣಗೊಳಿಸಲು ನೀವು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಅದು ಸಾಕಾಗೋದಿಲ್ಲ. ನಮ್ಮ ಸಮಾಜದ ಮನವಿ ಏನಂತಂದ್ರೆ 5 ಕೋಟಿ ರೂಪಾಯಿ ಅನುದಾನವನ್ನು ನೀವು ಸರ್ಕಾರದಿಂದ ನಮ್ಮ ನಾಮಧಾರಿ ಸಮಾಜಕ್ಕೆ ನೀಡಬೇಕಂತೇಳಿ ಕೇಳ್ಕೊಳ್ತಿದ್ದೀವಿ. ರಾಜ್ಯದ ಅತ್ಯಂತ ಪ್ರಬಲ ಸಮುದಾಯ ನಾಮಧಾರಿ ಸಮಾಜದಿಂದ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಕೊಟ್ಟಿದೆ. ನಮ್ಮ ಸಮಾಜದ ಅನೇಕರು MLAಗಳಾಗಿದ್ದಾರೆ, ಸಂಸದರಾಗಿದ್ದಾರೆ, ಸಚಿವರುಗಳಾಗಿದ್ದಾರೆ. ನಾಮಧಾರಿ ಸಮಾಜ ರಾಜ್ಯದ ಯಾವೆಲ್ಲ ಭಾಗದಲ್ಲಿ ಪ್ರಬಲವಾಗಿದೆಯೋ ಆ ಎಲ್ಲ ಕಡೆ ನಾಮಧಾರಿ ಸಂಘಗಳು ಅತ್ಯಂತ ಪ್ರಬಲವಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾವೆ. ಅದೇ ರೀತಿಯಾಗಿ ನಾಮಧಾರಿ ಸಮಾಜ ಗಟ್ಟಿ ಇರುವಂತಹ ಎಲ್ಲ ತಾಲೂಕುಗಳಲ್ಲಿ ನಾಮಧಾರಿ ಸಮಾಜದ ಅನುಕೂಲಕ್ಕಾಗಿ, ನಾಮಧಾರಿ ಸಮಾಜದ ಜನರ ಅಭಿವೃದ್ಧಿಗಾಗಿ ನಾಮಧಾರಿ ಸಮುದಾಯ ಭವನಗಳು ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ. ಇದನ್ನೆಲ್ಲವನ್ನು ಅರ್ಥಂತ ನಮ್ಮ ಸಿದ್ದಾಪುರ ತಾಲೂಕಿನ ನಮ್ಮ ಸಮಾಜದ ಹಿರಿಯರು ನಮ್ಮ ಸಿದ್ದಾಪುರ ತಾಲೂಕಿನ ನಾಮಧಾರಿ ಸಮಾಜದ ಅಭಿವೃದ್ಧಿಗಾಗಿ ಸಿದ್ದಾಪುರ ತಾಲೂಕಿನಲ್ಲೂ ಸಹ 2003ರಲ್ಲಿ ನಾಮಧಾರಿ ಅಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ನಮ್ಮ ಜನರ ಅನುಕೂಲಕ್ಕಾಗಿ 2006ರಲ್ಲಿ ನಾಮಧಾರಿ ಅಭಿವೃದ್ಧಿ ಸಂಘದಿಂದ ಹೊಸೂರಿನಲ್ಲಿ ನಾಮಧಾರಿ ಸಮುದಾಯ ಭವನವನ್ನು ಸ್ಥಾಪನೆ ಮಾಡಲು ತೀರ್ಮಾನ ಕೈಗೊಂಡು ನಮ್ಮ ಸಮಾಜದ ಹಿರಿಯರೆಲ್ಲ ಸೇರಿ ಅವತ್ತು ನಮ್ಮ ಸಮಾಜದ ಪ್ರಬಲ ನಾಯಕರಾದಂತಹ ಶ್ರೀಯುತ ದಿವಂಗತ ಬಂಗಾರಪ್ಪನವರನ್ನು ಕರೆಸಿ ಹೊಸೂರಿನಲ್ಲಿ ನಾಮಧಾರಿ ಸಮುದಾಯ ಭವನ ನಿರ್ಮಿಸಲು ಶಂಕುಸ್ಥಾಪನೆಯನ್ನು ಮಾಡಿ ಸರ್ಕಾರದ ಅನುದಾನಗಳಿಂದ ಹಾಗೂ ದಾನಿಗಳ ಸಹಕಾರದಿಂದ ಅವತ್ತು ಹೊಸೂರಿನಲ್ಲಿ ನಾಮಧಾರಿ ಸಮುದಾಯ ಭವನದ ಕಟ್ಟಡದ ಒಂದು ಅತ್ಯುತ್ತಮ ಪ್ಲಾನ್ನೊಂದಿಗೆ ಸುಸಜ್ಜಿತ ನಾಮಧಾರಿ ಸಮುದಾಯ ಭವನದ ಫೌಂಡೇಶನ್ ಕೆಲಸಗಳು ಹಾಗೂ ಪಿಲ್ಲರ್ನ ಕೆಲಸಗಳು 2006ರಲ್ಲಿ ಪ್ರಾರಂಭಗೊಂಡಿದ್ದವು. ಕಾರಣಾಂತರಗಳಿಂದ ಸಮುದಾಯ ಭವನಕ್ಕೆ ಇಟ್ಟಂತಹ ಜಾಗ ಕಮರ್ಷಿಯಲ್ ಎಣ್ಣೆ ಆಗಿರೋ ಕಾರಣದಿಂದ, ಸರ್ಕಾರದ ಅನುದಾನವನ್ನು ಸರಿಯಾಗಿ ಬಳಸಿಕೊಳ್ಳಕ್ಕೆ ಆಗಿರೋ ಕಾರಣದಿಂದ ಏನು ಫೌಂಡೇಶನ್ ಆಗಿ ಪಿಲ್ಲರ್ಗಳಿದ್ದಿದ್ವೋ ಆ ಕಾರ್ಯ ಅಲ್ಲಿಗೆ ಸ್ಥಗಿತಗೊಂಡಿತ್ತು. ನಂತರ ನಮ್ಮ ನಾಮಧಾರಿ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಪ್ರಮುಖರುಗಳೆಲ್ಲ ಸೇರಿ ಆ ಜಾಗವನ್ನು ಕಮರ್ಷಿಯಲ್ ಎಣ್ಣೆ ಮಾಡಿಸಿ ಮತ್ತೆ ಆ ಜಾಗದಲ್ಲಿ ನಾಮಧಾರಿ ಸಭಾಭವನದ
ಒಂದು ಪೂರ್ಣಗೊಳಿಸೋಸ್ಕರ ಚಾಲನೆಯನ್ನು ನೀಡಿದರು. ಒಂದು ಹಂತದಲ್ಲಿ ನಾಮದಾರಿ ಸಭಾಭವನ ಪಿಲ್ಲರ್ ಮತ್ತು ಫೌಂಡೇಶನ್ ಆಗಿದ್ದಂಥ ಕೆಲಸ ನೆನಗುದಿಗೆ ಬಿದ್ದಿತ್ತು. ಮತ್ತೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ತಜ್ಞ ಇಂಜಿನಿಯರ್ಗಳನ್ನು ಕರೆಸಿ ಅಲ್ಲಿ ಆಗಿರುವಂಥ ಪಿಲ್ಲರ್ಗಳು ಫೌಂಡೇಶನ್ನು ಸರಿಯಾಗಿದೆಯೋ ಗಟ್ಟಿಮುಟ್ಟಾಗಿದೆಯೋ ಅಂತೇಳಿ ಇಂಜಿನಿಯರ್ ಹತ್ರ ಸಲಹೆಯನ್ನು ತಗೊಂಡು ಇಂಜಿನಿಯರು ಕೊಟ್ಟಂತಹ ದಾಖಲೆಗಳ ಆಧಾರದಲ್ಲಿ ತಕ್ಷಣಕ್ಕೆ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿದರೆ ಇದೇ ಫೌಂಡೇಶನ್ನು ಇದೇ ಪಿಲ್ಲರ್ನಲ್ಲಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳಿ ಇಂಜಿನಿಯರ್ಗಳು ಮಾಹಿತಿಯನ್ನು ಕೊಟ್ಟ ಮೇಲೆ ಮತ್ತೆ ಅಲ್ಲಿ ಕೆಲಸ ಪ್ರಾರಂಭ ಆಯಿತು. ನಂತರ 2002 ಡಿಸೆಂಬರ್ನಲ್ಲಿ ನಮ್ಮ ನಾಮದಾರಿ ಸಂಘದ ಗೌರವಾಧ್ಯಕ್ಷರಾದಂತಹ ಆನಂದಣ್ಣವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಪ್ರಮುಖರೆಲ್ಲ ಸೇರಿ ಅವತ್ತಿನ ಶಾಸಕರಾದಂತಹ ಬಿಜೆಪಿಯ ಶಾಸಕರಾದಂತಹ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರಲ್ಲಿ ನಮ್ಮ ಸಮುದಾಯದ ಭವನಕ್ಕೆ ಅನುದಾನವನ್ನು ನೀಡಿ ಅಂತ ಹೇಳಿ ಮನವಿಯನ್ನು ಮಾಡಿದಾಗ ವಿಶ್ವೇಶ್ವರ ಕಾಗೇರಿ ಅವರು 2 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ನಾಮದಾರಿ ಸಮುದಾಯ ಭವನಕ್ಕೆ ನೀಡಿದರು. ಅವತ್ತು ದಾನಿಗಳ ಸಹಕಾರದಿಂದ ಹಾಗೂ ವಿಶ್ವೇಶ್ವರ ಕಾಗೇರಿ ಅವರು ನೀಡಿದಂಥ 2 ಕೋಟಿ ಅನುದಾನದಿಂದ ಇವತ್ತು ನಾಮದಾರಿ ಸಭಾಭವನ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ನಾಮದಾರಿ ಸಮುದಾಯ ಭವನದ ಕಟ್ಟಡ ಅಂತಿಮಗೊಳಿಸಲು ಸರ್ಕಾರ ನೀಡಿದಂತಹ ಸರ್ಕಾರ ಅನುದಾನವನ್ನು ಕೊಡಿಸಿ ಸಹಕರಿಸಿದಂತಹ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರಿಗೆ ಸಮಸ್ತ ನಾಮದಾರಿ ಸಮಾಜದ ಪರವಾಗಿ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹಳಷ್ಟು ಜನ ಗಣ್ಯರು ಸನ್ಮಾನ್ಯ BK ಹರಿಪ್ರಸಾದ್ ಸರ್ ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಹಾಗೆ ಬಹಳಷ್ಟು ಜನ ಗಣ್ಯರುಗಳು ನಾಯಕರುಗಳು ನಮ್ಮ ಸಮುದಾಯ ಭವನಕ್ಕೆ ಬಹಳಷ್ಟು ಅನುದಾನವನ್ನು ಸರ್ಕಾರದಿಂದ ನೀಡಿದ್ದಾರೆ. ಅದೇ ರೀತಿಯಾಗಿ ಸ್ಥಳೀಯ ದಾನಿಗಳು ಸಮಾಜದ ಬಂಧುಗಳಿರ್ಬೋದು ಹಾಗೂ ಇನ್ನುಳಿದ ಸಮಾಜದ ಬಂಧುಗಳಿರ್ಬೋದು. ಈಗ ನಮ್ಮ ಗೌರವಾಧ್ಯಕ್ಷ ಆನಂದ್ ನಾಯ್ಕ ಅವರು ಸಮುದಾಯ ಭವನಕ್ಕೆ 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ನೀಡಿದ್ದಾರೆ. ವಿನಾಯಕ್ ಹೆಗ್ಡೆ ಅವರು 5 ಲಕ್ಷ ನೀಡಿದ್ದಾರೆ. ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು ಬಹಳಷ್ಟು ಹಣವನ್ನು ಸಹಕಾರ ಮಾಡಿದ್ದಾರೆ. ನಮ್ಮ ಸಮುದಾಯ ಭವನದ ಕಟ್ಟಡಕ್ಕೆ 1 ಕೋಟಿಯಿಂದ ಹಿಡಿದು 50 ಲಕ್ಷದಿಂದ ಹಿಡಿದು 1,000 ರೂಪಾಯಿ ಸಹಕಾರ ನೀಡಿದಂಥ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಈ ಸಮಯದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ದಿನ ನಮ್ಮ ಕ್ಷೇತ್ರದ ಶಾಸಕರಾದಂತಹ 50 ಲಕ್ಷ ರೂಪಾಯಿ ಅನುದಾನವನ್ನು ಸಮುದಾಯ ಭವನದ ಕಟ್ಟಡಕ್ಕೆ ನೀಡಿರ್ತಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ, ಸನ್ಮಾನ್ಯ ಭೀಮಣ್ಣ ನಾಯ್ಕ ಅವರು ನಮ್ಮದೇ ಸಮುದಾಯದವರಾಗಿದ್ದರಿಂದ ಸಮುದಾಯದ ಜನರ ನಿರೀಕ್ಷೆ ಅವರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಸನ್ಮಾನ್ಯ ಭೀಮಣ್ಣ ನಾಯ್ಕರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂತಂದರೆ, ನೀವು ನೀಡಿರುವಂತಹ 50 ಲಕ್ಷನು ಇವತ್ತು ನಮ್ಮ ನಾಮದಾರಿ ಸಮಾಜದ ಪದಾಧಿಕಾರಿಗಳು ಸೇರಿ 50 ಲಕ್ಷ ರೂಪಾಯಿ ಅನುದಾನ ನೀಡಿದರು ಅಂತ ಹೇಳ್ತಾರೆ. ನಿರ್ಮಿತಿಯ ಅಧಿಕಾರಿಗಳು ಕೇಳಿದಾಗ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾನು ಭೀಮಣ್ಣ ನಾಯ್ಕರಲ್ಲಿ ಮನವಿ ಮಾಡೋದೇನಂತಂದರೆ, ನಮ್ಮ ನಾಮದಾರಿ ಸಮಾಜದ ಸಮುದಾಯ ಭವನ ಪೂರ್ಣಗೊಳಿಸಲು ನೀವು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಅದು ಸಾಕಾಗೋದಿಲ್ಲ. ನಮ್ಮ ಸಮಾಜದ ಮನವಿ ಏನಂತಂದರೆ 5 ಕೋಟಿ ರೂಪಾಯಿ ಅನುದಾನವನ್ನು ನೀವು ಸರ್ಕಾರದಿಂದ ನಮ್ಮ ನಾಮದಾರಿ ಸಮಾಜಕ್ಕೆ ನೀಡಬೇಕಂತೇಳಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಿದ್ದೀನಿ. ಇನ್ನೋರ್ವ ಸಮಾಜದ ಮುಖಂಡರಾದ AG ನಾಯ್ಕ್ ಮಾತನಾಡಿ, ಶಾಸಕ ಭೀಮಣ್ಣ ನಾಯ್ಕ್ ಅವರು ಕೇವಲ ನಾಮಧಾರಿ ಸಮಾಜದವರಿಗೆ ಮಾತ್ರ ಅನುದಾನ ನೀಡಿಲ್ಲ. ಕ್ರಿಶ್ಚಿಯನ್, ಮುಸ್ಲಿಂ, ಮಡಿವಾಳ, ಲಿಂಗಾಯತ, ಒಕ್ಕಲಿಗ ಸಮುದಾಯಗಳಿಗೂ ಹಣ ನೀಡಿದ್ದಾರೆ. ಆದರೆ ಇವರು ಯಾಕೆ ದೊಡ್ಡ ಮಟ್ಟದ ಪ್ರಚಾರವನ್ನ ಕೊಟ್ಟು ಬಿಂಬಿಸುತ್ತಿದ್ದಾರೆ ಎನ್ನುವುದು ತಿಳಿಯುತ್ತಿಲ್ಲ. ಸಂಘದವರು ಮನವಿ ಮಾಡಿದ ನಂತರ ಬಹಳ ಸಮಯವಾದ ಮೇಲೆ ನೀಡಿದ್ದಾರೆ ಹೊರತು ಮುಂಚಿತವಾಗಿ ನೀಡಿಲ್ಲ. ಹಣ ಕೊಟ್ಟವರನ್ನ ಕೊಡದಿದ್ದವರನ್ನ ಎಲ್ಲವರನ್ನ ಗೌರವಿಸಬೇಕು ಎಂದರು. ಕೇವಲ ನಾಮಧಾರಿ ಸಮಾಜಕ್ಕೆ ಮಾತ್ರ ಹಣ ಕೊಟ್ಟಿಲ್ಲ. ನಮ್ಮ ಸಿದ್ದಾಪುರದಲ್ಲಿ ಸಾಕಷ್ಟು ಎಲ್ಲ ಸಮಾಜಕ್ಕೂ, ಮಡಿವಾಳ ಸಮಾಜಕ್ಕೂ ಹಣ ಕೊಟ್ಟಿದ್ದಾರೆ, ಮುಸ್ಲಿಂ ಸಮಾಜಕ್ಕೂ ಹಣ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ ಸಮಾಜಕ್ಕೂ ಹಣ ಕೊಟ್ಟಿದ್ದಾರೆ. ಆದರೆ ಕೇವಲ ಇವರು ಮಾತ್ರ ಯಾಕೆ ಈ ಥರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರಿಗೆ ದೊಡ್ಡ ಮಟ್ಟದ ಹಣವನ್ನು ಕೊಟ್ಟಿದ್ದಾರೆ ಥರ ಬಿಂಬಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಭೀಮಣ್ಣ ನಾಯಕರು ನಮ್ಮ ಸಮಾಜದವರು. ಅಲ್ಲಿ ನಾವು ಮನವಿ ಮಾಡ್ಕೊಂಡ ಮೇಲೆ ಅಂತರದಲ್ಲೇ ಕೊಟ್ಟಿದ್ದಾರೆ, ಪ್ರಥಮವಾಗಿ ಏನು ಕೊಟ್ಟಿಲ್ಲ. ಈಗ ದೊಡ್ಡಪ್ಪ ನಾಯಕ ಹೇಳಿದಾಗೆ ನಮ್ಮ ಸಮಾಜದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ದುಡ್ಡು ಕೊಟ್ಟವರಿಂದ ಹಿಡಿದು ದುಡ್ಡು ಕೊಡದೇ ಹೋದವರು ಕೂಡ ನಮ್ಮ ಸಮಾಜದವರಂತೆ.
ಕಮಿಟಿ ಅವರು ಪ್ರಮುಖರಾದ ಮಹಾದೇವ್ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಸುರೇಶ್ ನಾಯ್ಕ್, ಮಹೇಶ್ ನಾಯ್ಕ್, ಶಶಿಕುಮಾರ್ ನಾಯ್ಕ್, ಕೃಷ್ಣಮೂರ್ತಿ ನಾಯ್ಕ್, ದಯಾನಂದ್ ನಾಯ್ಕ್, ಯಶವಂತ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.